ಬಂಧು ಬಳಗ ಬಾಂಧವರಿಗೆ ಎಲ್ರಿಗೂ ಪ್ರೀತಿಯಿಂದ ನಮಸ್ಕರಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತಡ ಯಾತಕ್ಕೆ ಪಟ್ಟಂತ ಶುರು ಮಾಡೇ ಬಿಡ್ತೀನಿ. ಶಾನ್ವಿ ಅಂತ ಹೇಳಿ ಜಾಲಹಳ್ಳಿ ಕ್ರಾಸ್ ಬೆಂಗಳೂರು ಸ್ನೇಹಿತರೆ, ಜಾಲಹಳ್ಳಿ ಕ್ರಾಸ್ ಕೇಳಿರ್ತೀರಾ, ಅಲ್ಲಿಯೇ ಒಂದು ವಾಸ ಮಾಡ್ತಿರ್ತಕ್ಕಂಥರಾಗಿರ್ತಾರೆ. ನಿರ್ಧಾರ ಬಂದು ಅಂಕಲ್ ಆದರೂ ಪರವಾಗಿಲ್ಲ ಕಂಡ್ರು, ತೀರಾ ಬರ್ಗೆಟ್ಟು ನಿಂತಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ಇವರ ಒಂದು ನಿರ್ಧಾರ ಈ ರೀತಿಯಾಗಿದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿ ಕಾರಣನೂ ಸಹ ಕೊಟ್ಟಿರ್ತಕ್ಕಂಥದ್ದು. ಅದೇನಪ್ಪ ಅಂತಂದರೆ 6 ವರ್ಷಗಳವರೆಗೆ ಮಠದಲ್ಲಿದ್ದೆ, ಅದಕ್ಕೆ ಕೊಡೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ದಾರೆ. ಯಾವ ಒಂದು ಮಠದಲ್ಲಿ ಅಂತ ಕೇಳಿದರೆ ಸ್ನೇಹಿತರೆ, ನಿತ್ಯಾನಂದನ ಒಂದು ಆಶ್ರಮದಲ್ಲಿ ಇದ್ದರು. ಅವರ ಒಂದು ಪ್ರವಚನ ಕೇಳಿನೇ ಸ್ನೇಹಿತರೆ ಇವರು 6 ವರ್ಷದವರೆಗೂ ಕೂಡ ಅಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ವಾಸವಾಗಿದ್ದರು ಸ್ನೇಹಿತರೆ. ಆ ಒಂದು ಕಾರಣದಿಂದ ಗಂಡ ಸ್ವಲ್ಪ ಇವರ ಒಂದು ವರ್ತನೆಯಿಂದ ಅವರು ಬೇಜಾರು ಮಾಡ್ಕೊಂಡಿರ್ತಾರೆ ಅಂತ ಇಲ್ಲಿ ತಿಳಿದು ಬಂದಿದೆ. ಮತ್ತು ಕಹಿ ನೆನಪಿನ ಬಗ್ಗೆಯಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಡೈಲಿ ತೂತಿಗೆ ಸುಖ ಬಿಟ್ಟರೆ ಬೇರೆ ಯಾವೊಂದು ವಿಚಾರದಲ್ಲೂ ಸುಖ ಸಿಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಇದು ಮೊದಲನೇ ಹೇಳಿಕೆ. ಎರಡನೇದು ಬಂದ್ಬಿಟ್ಟು ಬಿಸ್ನೆಸ್ ಫೇಲ್ ಆಯಿತು ಅನ್ನೋ ಒಂದು ಕಾರಣಕ್ಕೋಸ್ಕರ ಗಂಡ ಒಂದು ನಿರ್ಧಾರ ತಗೊಂಡ, ಮನೆ ಬಿಟ್ಟು ಶ್ರೀಮಂತ ಡಗಾರ್ ತೂತಿನ ದಾಸನಾದ ಅಂತ ಹೇಳಿದ್ದಾರೆ. ಅಂದರೆ ಬೇರೆ ಒಂದು ಸಂಬಂಧ ನೋಡಿಕೊಂಡು ಮನೆ ಬಿಟ್ಬಿಟ್ಟು ಹೋದ್ರು, ನಡು ನೀರಲ್ಲಿ ಕೈ ಬಿಟ್ಟರು ಅಂತ. ಅದೇ ಒಂದು ಕಾರಣಕ್ಕೆ ಪಡಬಾರದ ನೋವನ್ನು ಪಟ್ಟೆ, ಸ್ನೇಹಿತರ ಮನೆಯಲ್ಲಿ ಊಟ ಆಗ್ತಿತ್ತು, ಅಲ್ಲೇ ಒಂದು ನಿದ್ದೆನೂ ಸಹ ಮಾಡ್ತಿದ್ದೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ ಇವರ ಒಂದು ತೂತಿಗೆ ಒಂದು ಅಧಿಪತಿ ಆಗಲು ವರನ ಬಗ್ಗೆ ಇಲ್ಲಿ ಯಾವ ರೀತಿ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಬಡವರು ಆದರೂ ತೋಟ ಆಸ್ತಿ ಇದ್ದರೆ ಓಕೆ ಅಂತ ಹೇಳಿದ್ದಾರೆ. ಬಡವಾದ್ರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಕೈಯಲ್ಲಿ ಕೆಲಸ ಇರಬೇಕು, ಹಾಗೆ ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು ಅಂತ ಇದು ಎರಡನೇ ಹೇಳಿಕೆಯಲ್ಲಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಮೂರನೇದು ಬಂದ್ಬಿಟ್ಟು ಒಳ್ಳೆ ಬೆಳೆ ಬಿತ್ತುವುದನ್ನು ಕಲಿತಿರಬೇಕು, ಹೆಚ್ಚು ಕೃಷಿ ಬಗ್ಗೆ ಆಸಕ್ತಿ ಇರಲಿ ಮತ್ತು ಅದ್ರ ಬಗ್ಗೆ ತಿಳ್ಕೊಂಡಿರಲಿ ಅಂತಕ್ಕಂಥದ್ದು. ಇನ್ನು ನಾಲ್ಕನೇದು ಬಂದ್ಬಿಟ್ಟು ಚೆನ್ನಾಗಿ ದೆಂಗ್ತೀನಿ ಅಂತ ಭರವಸೆ ಇರಲಿ ಅಂತ ಹೇಳಿದ್ದಾರೆ. ಅಂದರೆ ಹೆಚ್ಚು ದೆಂಗ ಒಂದು ಚಾಳಿ ಕಲ್ತಿರಬೇಕು ಅಂತ ಹೇಳಿ ಅಷ್ಟೇ, ಇನ್ನೇನಿಲ್ಲ. ಇನ್ನು ಡ್ಯೂಟಿ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತ ನಾವು ನೋಡೋದಾದರೆ, ಓಪನ್ ಆನ್ ಟೈಮ್, ಕ್ಲೀನ್ ಶೋಕೇಸಸ್ ಅಂತ ಹೇಳಿದ್ದಾರೆ. ಅಂದರೆ ಟೈಮಿಂಗ್ ಸರಿಯಾಗಿ ಓಪನ್ ಮಾಡಬೇಕು. ಅರೇಂಜ್ ಐಟಮ್ಸ್ ಬ್ಯೂಟಿಫುಲಿ ಫಾರ್ ಡಿಸ್ಪ್ಲೇ, ವೆಲ್ಕಮ್ ಕಸ್ಟಮರ್ಸ್ ಆ್ಯಂಡ್ ಆಫರ್ ವಾಟರ್ ರಿಫ್ರೆಶ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ಐಟಮ್ಸ್ನ ಅರೇಂಜ್ ಮಾಡ್ತಾ ಇರಬೇಕು, ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಜಾಬ್ ಪೀಸಸ್ ಅಕಾರ್ಡಿಂಗ್ ಟು ದ ಬಡ್ಜೆಟ್, ಶೋ ಪೀಸಸ್ ಅಕಾರ್ಡಿಂಗ್ ಟು ದ ಬಡ್ಜೆಟ್, ಎಕ್ಸ್ಪ್ಲೈನ್ ಪ್ಯೂರಿಟಿ, ವೆಯ್ಟ್ ಆ್ಯಂಡ್ ಪ್ರೈಸ್, ನೆಗೋಷಿಯೇಟ್ ಪೊಲೈಟ್ಲಿ ಆ್ಯಂಡ್ ಬಿಲ್ ಕರೆಕ್ಟ್ಲಿ ಅಂತ ಹೇಳಿದ್ದಾರೆ. ಅಂದರೆ ಒಂದು ಅಕಾರ್ಡಿಂಗ್ ಟು ದ ಬಡ್ಜೆಟ್ ಏನಿರುತ್ತೆ, ಆ ಒಂದು ಅವ್ರು ಕೇಳೋಂಥ ಒಂದು ಬಡ್ಜೆಟ್ಗೆ ಪೀಸಸ್ನ ತೋರಿಸ್ಬೇಕಾಗುತ್ತೆ. ಯಾವುದೇ ಆಗಿರಲಿ ಈ ರೀತಿಯ ಒಂದು ಕೆಲಸ ಇದೆ ಸ್ನೇಹಿತರೆ, ಖಾಲಿ ಮಾಡೋದನ್ನು ಮಾಡ್ಬೋದು. ವಿಯರ್ ನೀಟ್ ಫಾರ್ಮಲ್ ಕ್ಲೋತಸ್ಸು, ಬಿ ಆನ್ ಟೈಮ್, ಲರ್ನ್ ದ ನೇಮ್ಸ್ ಆಫ್ ಆಲ್ ಐಟಮ್ಸ್ ಅಂತ ಹೇಳಿದ್ದಾರೆ. ಅಂದರೆ ಒಂದು ಯೂನಿಫಾರ್ಮ್ ಹಾಕೊಂಡು ಕೆಲಸವನ್ನು ಮಾಡಬೇಕಾಗ್ತದೆ ಸ್ನೇಹಿತರೆ. ಓಕೆ.